ಪ್ರೇಮ್ ಅವರು ಅನ್ನೋ ಜರ್ನಿನ ನೆನೆಸ್ಕೊಬರೋದಾದ್ರೆ ನಿಮ್ಮ ಕಾಲ್ಗಡತಲ್ಲಿ ಬಂದ ಡೈರೆಕ್ಟರ್ಗಳು ಬಂದು ಹಿಟ್ ಕೊಟ್ಟು ವಾಪಸ್ ಹೋಗಿದ್ರೆ ಎಷ್ಟೋ ಜನ ಇದ್ದಾರೆ. ಬಟ್ ಪ್ರೇಮ್ ಅವ್ರ ಮೇಲೆ ಒಂದು ಜನರದೊಂದು ನಂಬಿಕೆ ಇದೆ. ಪ್ರೇಮ್ ಏನು ಮಾಡಿರ್ತಾರೆ ಅದಕ್ಕಾರು ಬಂದು ನೋಡಬೇಕು ಅಂತ ಆ ಥರದೊಂದು ಜವಾಬ್ದಾರಿ ಮತ್ತೆ ಅಭಿಮಾನ ನಿಮ್ಮ ಮೇಲೆ ಇರುವಂಥರು ಪ್ರತಿ ಸಿನಿಮಾದಲ್ಲಿ. ಇಲ್ಲ, ನನ್ನ ಮೇಲೆ ನಿರ್ಮಾಪಕರು ಮೊದಲನೇದಾಗಿ KVN ಅವರು ನನ್ನನ್ನು ನಂಬಿ ಇಷ್ಟು ಕೋಟಿ ಬಂಡವಾಳ ಹಾಕಿ ಪ್ರೇಮ್ ನನ್ನ ಸಿನಿಮಾ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇದನ್ನು ಮಾಡಿ, ಆಮೇಲೆ ಧ್ರುವವ್ರನ್ನ ಧ್ರುವ ಬಂದ್ಬಿಟ್ಟು ನನಗೆ ಹೀರೋ ಅಲ್ಲ, ಇಸ್ ಮೈ ಬ್ರದರ್, ನನ್ನ ತಮ್ಮ ಅವನು. ಆ್ಯಕ್ಚುಲಿ ನಾನು ಅವನ ಚಿರು ಸ್ಥಾನದಲ್ಲಿ ನಿಂತ್ಕೊಂತೀನಿ. ಆ್ಯಕ್ಚುಲಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಂತ. ಅಷ್ಟು ಇವನು ನಾನು ಅವನಲ್ಲಿ ಏನೇನು ಮೈನಸ್ ಇತ್ತು ಅವನನ್ನು ಯಾವ ಥರ ಹೊರಗಡೆ ತರಬೇಕು, ಯಾವ ಮಟ್ಟಕ್ಕೆ ಅದ್ಭುತವಾಗಿ ಅವನು, ಯಾಕಂದರೆ ಈಸ್ ಅಮೇಝಿಂಗ್ ಆ್ಯಕ್ಟರ್ ಅವನು. ಅವನನ್ನು ನಾನು ಯಾವ ರೀತಿ ನೋಡ್ತೀನಿ ಅಂದರೆ ನಮ್ಮ ಶಿವಣ್ಣ, ನನ್ನ ಅಪ್ಪು ಅವರು, ಅವನನ್ನೇ ನೋಡ್ತೀನಿ. ಆ ದೃಷ್ಟಿಲಿ ನೋಡ್ತೀನಿ. ಯಾಕೆಂದರೆ ಅಷ್ಟು ಇನ್ನೋಸೆನ್ಸು, ಅಷ್ಟು ಮುಗ್ಧ, ಅಷ್ಟು ರಫು, ಅಷ್ಟು ಇದಿಲ್ಲ. ಸೊ ಅದನ್ನು ನೋಡ್ತೀನಿ. ಸೊ ಅದಕ್ಕೆ ಅವ್ರನ್ನ ಆ ರೀತಿ ಇಟ್ಕೊಂಡು ಪ್ಲೇ ಮಾಡ್ತಾ ಇರೋದ್ರಿಂದ ಸೊ ಇಸ್ ಗೋಯಿಂಗ್ ಆನ್, ನಡೀತಾ ಇದೆ. ಈಗ ಅಂದರೆ ಇಂಡಸ್ಟ್ರಿಯಲ್ಲಿ ಪೀರಿಯಡಿಕ್ ಸಿನಿಮಾಗಳೊಂದು ಟ್ರೆಂಡ್ ನಡೀತಾ ಇದೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ತಗೊಳ್ಳೋದಾದ್ರೆ KGF ಅಲ್ಲಿ ಅದೊಂದು ಮಾಸ್ ಕಂಟೆಂಟ್ ನೋಡಿದ್ವಿ, ಕಾಟೇರದಲ್ಲಿ ಒಂದು ರೈತ ಕ್ರಾಂತಿ ನೋಡಿದ್ವಿ. ಈ ಕಾಳಿದಾಸ ಯಾವ ಮಟ್ಟಿಗೆ ಇರುತ್ತೆ ಸರ್ ಅಂತಂದ್ರೆ ಯಾವ ಕಂಟೆಂಟ್ ಮೇಲೆ ಇರುತ್ತೆ? ನಾವು 70s 70s 80s ಅಂಡರಲ್ಲಿ ಸಿನಿಮಾ ಮಾಡಿದ್ದೀನಿ. ಸೊ ನೋಡಿದಾಗ ಗೊತ್ತಾಗುತ್ತೆ 70s 80s ಅಂಡರ್ ಅಂತಂದರೆ ಪ್ರತಿಯೊಬ್ಬರಿಗೂ ಆಗಿನ ಕಾಲಘಟ್ಟಕ್ಕೆ ನೋಡ್ಬೋದು ಸಿನಿಮಾ. ಆವಾಗಿನ 70s 80s ಕಾಲಘಟ್ಟ. ಒರಿಜಿನಲ್ ಸ್ಟೋರಿ ಏನು ಸರ್? ಇದು ನಿನಗೆ ಇನ್ಸಿಡೆಂಟ್ಗಳು ಇರ್ಬೋದು, ಇಲ್ಲದೆ ಇರ್ಬೋದು. 70s 80s ನೋಡಿ ಯಾವ ಇನ್ಸಿಡೆಂಟ್ ಇದಾ ಅದು ಅಂತ ಅನ್ಕೋಬೋದು, ಅನ್ಕೋದ್ರೆ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಮರ್ಜೆನ್ಸಿ ಕಾಲಕ್ಕೆ ಬರ್ತಾ ಇದೆ. ಆ ಥರದೊಂದು ಬೆಂಗಳೂರನ್ನ ಸೃಷ್ಟಿಸೋದು ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಪ್ರೀ ಪ್ಲಾನಿಂಗ್ ಎಲ್ಲ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಆಗಿದೆ. ಸೆಟ್ ಹಾಕಿದ್ದೀವಿ, ಒಂದು 20 ಎಕರೆಯಲ್ಲಿ ಸೆಟ್ ಹಾಕಿದ್ದೀವಿ. ಸೊ ಅಲ್ಲೇ ಒಂದು 2 ಇಯರ್ಸಿಂದ ಸೆಟ್ ಹಾಕೊಂಡು ಇವತ್ತಿನವರೆಗೂ ಅದು ಯಥಾಸ್ಥಿತಿ ಹಂಗೆ ಇದೆ. ಬೆಂಗಳೂರು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದೀವಿ, CG ಮಾಡಿದ್ದೀವಿ. ಸೊ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಅಲ್ಲಿಗೆ ಟೂರ್ಗೆ. ಸರ್ ದೊಡ್ಡ ತಾರಾಗಣ ಇದೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕಂದ್ರೆ ಸಾಕಷ್ಟು ಜನರ ಬಂದಿದೆ, ಆನ್ ಬೋರ್ಡ್ ಪೋಸ್ಟರ್ಸ್ ಎಲ್ಲ ಬಂದಿದೆ. ಇನ್ನು ಶಿವಣ್ಣ ಮತ್ತು ವಿಜಯ್ ಸೇತುಪತಿ ಬರ್ತಾರೆ ಅನ್ನೋದಷ್ಟು ಇಲ್ಲ ಬರ್ತಾ ಇದೆ. ಯಾರ್ದು ಹೇಳಲ್ಲ, ಸುಮ್ಮನೆ ಹೇಳಿ ಮತ್ತೆ ತಿರ್ಗಿ ಅದೊಂದು ನ್ಯೂಸೆನ್ಸ್ ಆಗೋದು ಬೇಡ. ಬರೋಕ್ಕೆ ಮುಂಚೆ ಹೇಳಲ್ಲ. ಓಕೆ, ನಾನು ಏನಾರು ಇದ್ದರೆ ಖಂಡಿತವಾಗ್ಲೂ ನಾನೇ ಅನೌನ್ಸ್ಮೆಂಟ್ ಮಾಡ್ತೀನಿ. ಓಕೆನಾ, ನಾನು ಏನಾರು ಇದ್ದರೆ ಆ ಥರ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಆ ಥರ ಏನಾರು ಇದ್ದರೆ ಖಂಡಿತವಾಗ್ಲೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಡೆವಿಲ್ ಅಂಡ್ KD ಡಿಸೆಂಬರ್ಗೆ. ಸೊ ಎರಡೂ ನನ್ನ ಕನ್ನಡ ಸಿನಿಮಾ. ಡೆವಿಲ್ ಆಗಲಿ KD ಆಗಲಿ ಎರಡೂ ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾವು ವಾರ್ ಮಾಡೋದು ಬೇರೆಯವ್ರ ಜೊತೆ, ನಮ್ಮ ಸಿನಿಮಾಗಳ ಜೊತೆ ಅಲ್ಲ. ಸೊ ನಮ್ಮ ಮನೆ ಸಿನಿಮಾಗಳು, ಡೆವಿಲ್ ನಮ್ಮ ಸಿನಿಮಾನೇ, KD ನಮ್ಮ ಸಿನಿಮಾನೇ. ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡು ನಾವೇನೋ ಅಡ್ಜಸ್ಟ್ ಮಾಡ್ಕೊತೀವಿ. ಡಿಸೆಂಬರ್ ಮೊದಲ ವಾರದಲ್ಲಿ ಬರ್ಬೋದು ಸರ್ ಹಾಗಾದ್ರೆ? ಗೊತ್ತಿಲ್ಲ. ಸೊ ಲೆಟ್ ಏನೋ ಒಟ್ಟು ಡಿಸೆಂಬರ್ಲಿ ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಪ್ರೇಮ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.